ಸ್ನೇಹಿತರೆ ನಮಸ್ಕಾರ. ನಾನು ಈಗಿರುವಂತ ಪ್ಲೇಸ್ ಗಿರಿವಾಸನ್ ಪಾಲಿಟೆಕ್ನಿಕಲ್ ಕಾಲೇಜ್ ಅಂತೇಳಿ, ಇಲ್ಲಿ ಪಾಪರ್ಪಟ್ಟಿ ಅಂತೇಳಿ ಬರುತ್ತೆ. ಪಾಪರ್ಪಟ್ಟಿ ಹತ್ರ ಗಿರಿವಾಸನ್ ಪಾಲಿಟೆಕ್ನಿಕಲ್ ಕಾಲೇಜ್ ಅಂತಿದೆ. ಇದು ಧರ್ಮಪುರಿ ಒಂದು ಜಿಲ್ಲೆಗೆ ಬರುತ್ತೆ. ದಿನಾಂಕ 18 ಅಕ್ಟೋಬರ್ 2004 ಆಪರೇಷನ್ ಕಕೂನ್ ಅಂತ ಏನ್ ಹೇಳ್ತಿದ್ವಿ. ಆಪರೇಷನ್ ಕಕೂನ್ ಅಂತ ಹೇಳಿದ್ರೆ, ಕಕೂನ್ ಅಂತಂದ್ರೆ ಈ ರೇಷ್ಮೆ ಗೂಡ್ ಏನ್ ಬರುತ್ತೆ ಅದನ್ನ ಕಂಪೇರ್ ಮಾಡ್ತಾರೆ. ಅದಕ್ಕೆ ಕಕೂನ್ ಅಂತ ಹೇಳ್ತೀವಿ. ರೇಷ್ಮೆ ಗೂಡಿನ ಒಂದು ರಚನೆಗೆ ಕಕೂನ್ ಅಂತ ಹೇಳ್ತೀವಿ. ಈ ಕಕೂನ್ ಅನ್ನೋ ಕಾನ್ಸೆಪ್ಟ್ ಬಂತು STF ಇವರಿಗೆ. ಆಪರೇಷನ್ ಕಕೂನ್ 18 ಅಕ್ಟೋಬರ್ 2004 ಏನ್ ಜಾಗ ನಡೆಯುತ್ತೆ, ನಾನೀಗ ಅದೇ ಸ್ಪಾಟ್ ಅಲ್ಲಿ ಇದ್ದೀನಿ. ಇದು ವೀರಪ್ಪನನ್ನ ಶೂಟ್ ಮಾಡಿದಂತಹ ಜಾಗ. ಇದೇ ಜಾಗದಲ್ಲಿ ಇಲ್ಲಿ ಆಪರೇಷನ್ ಕಕೂನ್ ಏನು ಜಾಗ ನಡೀತು ಅದೇ ಜಾಗದಲ್ಲಿ ಇದೀನಿ. ಈಗ ಅದೇ ಜಾಗದಿಂದ ಲೈವ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಪರೇಷನ್ ಕಕೂನ್ ಆಗ್ಬೇಕಾದ್ರೆ ಒಂದು STF ಅವರು ಏನು ಪ್ಲಾನ್ ಮಾಡ್ತಾರೆ ಅಂತಂದ್ರೆ, ಒಂದು ಆಂಬ್ಯುಲೆನ್ಸ್ ನ ಸಿದ್ಧಪಡಿಸ್ತಾರೆ. ಅದಕ್ಕೆ SKS ಹಾಸ್ಪಿಟಲ್ ಸೇಲಂ ಅಂತ ಹೇಳ್ಬಿಟ್ಟು ಅದಕ್ಕೆ ಬರೆಸ್ತಾರೆ. ಸೇಲಂ ಅನ್ನೋದು ಅವರು SALEM ಅಂತ ಬರೆಸ್ತಾರೆ. ಆಕ್ಚುಲಿ ಅದು ಸಲೇಂ ಅಂತ ಅದು ಲೆಟರ್ ಅಲ್ಲಿ ಬರುತ್ತೆ, ಕರೆಯೋದು ಸೇಲಂ ಅಂತೇಳಿ. ಅದನ್ನು ಕೂಡ ವೀರಪ್ಪನು ಅಬ್ಸರ್ವೇಷನ್ ಮಾಡೋದಿಲ್ಲ. ಆ ಒಂದು ಇದ್ರಲ್ಲಿ 4 ಜನ ಏನಿರ್ತಾರೆ ಅವರು ಕುತ್ಕೊಂಡಿರ್ತಾರೆ. ವೀರಪ್ಪನು ಮತ್ತೆ ಸೇತುಕುಳಿ ಗೋವಿಂದ, ಹಾಗೇನೆ ಸೇತುಮಣಿ ಮತ್ತೆ ಚಂದ್ರೇಗೌಡ ಅಂತೇಳಿ ಈ 4 ಜನ ಏನು ವೀರಪ್ಪನ ಒಟ್ಟಿಗೆ ಈ 3 ಜನ ಸಹಚರರು ಒಟ್ಟು 4 ಜನ ಏನಿರ್ತಾರೆ. ಇವರು ಆಪರೇಷನ್ ಕಕೂನ್ ಏನ್ ನಡೆಯುತ್ತಲ್ಲ ಆ ಆಂಬುಲೆನ್ಸ್ ಒಳಗಡೆ ಕುತ್ಕೊಳ್ತಾರೆ. ಅದು ಅಲ್ಲಿಂದ ಇಲ್ಲಿ ಪಾಲಕ್ಕೋಡ್ ಅಂತ ಬರುತ್ತೆ ಇಲ್ಲಿ. ಅದ್ರ ನೆಕ್ಸ್ಟ್ ಚಿನ್ನದುಂಗಳು ಮತ್ತು ತೆರೆಯದುಂಗಳು ಅಂತೇಳಿ 2 ಊರುಗಳು ಬರ್ತವೆ. ಜನ ಹೇಳೋ ಏನು ಅಂತ, ಇದರ ನಿಜಾಂಶ ಏನು ಅನ್ನೋದು ಇನ್ನು ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಆಪರೇಷನ್ ಕಕೂನ್ ಆಗಿದ್ದಂತಹ ಸ್ಥಳ ಇದೇನೆ. ಇಲ್ಲಿ ಪಕ್ಕದಲ್ಲಿ ನಾನೇನ್ ಕೈ ತೋರಿಸ್ತಾ ಇದೀನಲ್ಲ, ಇಲ್ಲಿ ಗಿರಿವಾಸನ್ ಪಾಲಿಟೆಕ್ನಿಕಲ್ ಕಾಲೇಜ್ ಅಂತ ಇರುತ್ತೆ. ಇಲ್ಲಿ ಎದುರುಗಡೆ ಇಲ್ಲಿ ಏನು ನಾನು ಕೈ ಮಾಡಿ ತೋರಿಸ್ತಾ ಇದೀನಲ್ಲ, ಇಲ್ಲಿ 7th ಡೇ ಪ್ರೈಮರಿ ಸ್ಕೂಲ್ ಅಂತ ಏನಿರುತ್ತೆ, 7th ಡೇ ಪ್ರೈಮರಿ ಸ್ಕೂಲು ಇಲ್ಲೇ ಇರುತ್ತೆ. 7th ಡೇ ಪ್ರೈಮರಿ ಸ್ಕೂಲ್ ಅಲ್ಲಿ ಒಂದು ಟೀಮ್ ಇರ್ತಾರೆ. ಹಾಗೇನೆ ಇಲ್ಲಿ ಈ ಕಡೆ ಮುಂಭಾಗದಲ್ಲಿ ಒಂದು ಕಬ್ಬು ತುಂಬಿದ ಲಾರಿ ಇರ್ತದೆ. ಕರುಂಬು ತುಂಬಿದ ಲಾರಿ ಅಂತ ಹೇಳ್ತಾರೆ. ಕರುಂಬು ಅಂತಂದ್ರೆ ತಮಿಳಲ್ಲಿ ಕಬ್ಬು ಅಂತೇಳಿ ಹೇಳ್ತಾರೆ. ಕಬ್ಬು ತುಂಬಿದ ಲಾರಿಯನ್ನ ಒಂದ್ ಸೈಡ್ ನಿಲ್ಸಿರ್ತಾರೆ. ಹಾಗೇನೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಮರಳು ತುಂಬಿದಂತಹ ಲಾರಿ ಕೂಡ ಇರುತ್ತೆ. ಈ ಮರಳು ತುಂಬಿದ ಲಾರಿಯನ್ನ ಈ ಆಪರೇಷನ್ ಕಕೂನ್ ಅನ್ನೋ ಏನು ಆಂಬ್ಯುಲೆನ್ಸ್ ಇರುತ್ತೆ, ಈ ಆಂಬ್ಯುಲೆನ್ಸ್ ನಲ್ಲಿ ಡ್ರೈವರ್ ಸರವಣ್ಣನ್ ಮತ್ತೆ ವೆಳ್ಳೆಗುರೈ ಅಂತ ಹೇಳ್ಬಿಟ್ಟು ಇಬ್ರು ಪೊಲೀಸ್ ಅವರೇ. ಪ್ಲಾನ್ ಹೇಗೆ ಮಾಡಿರ್ತಾರೆ ಅಂತ ಹೇಳಿದ್ರೆ, ಈ ಇಬ್ರು ಪೊಲೀಸರಿಗೆ K. ವಿಜಯ್ ಕುಮಾರ್ ಅವರು ಮೊದ್ಲೇನೆ ಹೇಳ್ಬಿಟ್ಟು, ನಾವು ಯಾವ್ದೇ ಕಾರಣಕ್ಕೂ ಪೊಲೀಸ್ ಅವರು ಅನ್ನೋದು ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು ವೀರಪ್ಪನು ಕಣ್ಣ ಆಪರೇಷನ್ಗಾಗಿ ಸೇಲಂಗೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿರ್ತಾರೆ. ಸೇಲಂಗೆ ಹೋಗ್ಬೇಕಾದ್ರೆ ಇಲ್ಲಿ ಈ ರೋಡ್ ಅಲ್ಲೇ ಹೋಗ್ಬೇಕಾಗುತ್ತೆ. ಇಲ್ಲಿಂದ ಪಾಪರ್ಪಟ್ಟಿಯಿಂದ ಬಂದು ಧರ್ಮಪುರಿ ಹೋಗ್ಬಿಟ್ಟು ಸೇಲಂಗೆ ಹೋಗ್ಬೇಕಾಗುತ್ತೆ. ಈ ರೋಡ್ ಅಲ್ಲಿ ಅವ್ರದ್ದು ಶೂಟ್ ಔಟ್ ಅನ್ನ ಮಾಡ್ತಾರೆ. ಇಲ್ಲಿ ಮುಂದ್ಗಡೆ ಮೊದ್ಲು ಕಬ್ಬು ತುಂಬಿದ ಲಾರಿ, ಕರುಂಬು ತುಂಬಿದ ಲಾರಿ ಇರುತ್ತೆ, ಅದ್ರ ಪಕ್ಕದಲ್ಲಿ ಮರಳು ತುಂಬಿದ ಲಾರಿ ಇರುತ್ತೆ. ಅದು ಎರಡೂ ವ್ಯಾನ್ ಅಲ್ಲೂ ಕೂಡ STF ನ ಸಿಬ್ಬಂದಿಗಳು ವಿತ್ ರೈಫಲ್ ಹಿಡಿದು ಅವತ್ತಿನ ದಿವಸ ರೆಡಿ ಇರ್ತಾರೆ. ಏನಂತ ಹೇಳಿದ್ರೆ, ಈ ಕಡೆಯಿಂದ ಬರ್ಬೇಕಾದ್ರೇನೆ
ಸಿಗ್ನಲ್ ಆಗಿ ಆ ಲೈಟ್ ಅನ್ನ ಹಾಕಿರ್ತಾರೆ. ರಾತ್ರಿ ಸುಮಾರು 9:30 10:30ವರೆಗೆ ಆ ಕಡೆಯಿಂದ ಗಾಡಿ ಏನ್ ಬರುತ್ತೆ, ಅವಾಗ ಇಲ್ಲಿ ಏನು ಆ ಮರಳು ತುಂಬಿದ ಲಾರಿ ಇರುತ್ತೆ, ಈ ಮರಳು ತುಂಬಿದ ಲಾರಿ ಇದೆ ಅಂತ ಹೇಳ್ಬಿಟ್ಟು ಡ್ರೈವರ್ ಸರವಣನ್ ಮತ್ತೆ ಬೆಳ್ಳದುರೈ ಇಬ್ರು ಪೊಲೀಸ್ ಆಗಿರ್ತಾರೆ. ಅವರಿಗೆ ಮೊದ್ಲೇನೆ ಹೇಳಿರ್ತಾರೆ, ಬ್ರೇಕ್ ಅನ್ನ ಜೋರಾಗಿ ಹಾಕ್ಬಿಟ್ಟು ಯಾರೋ ಗಾಡಿ ನಿಲ್ಸಿದಾರ ಅಂತ ಹೇಳ್ಬಿಟ್ಟು ಗಾಡಿಯಿಂದ ಇಳಿದ ತಕ್ಷಣನೇ ಫೈರಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಆ ಒಂದು ಗಾಡಿಯನ್ನ ಏನು ಡ್ರೈವರ್ ಸರವಣನ್ ಮತ್ತೆ ಬೆಳ್ಳದುರೈ ಗಾಡಿಯನ್ನ ಬ್ರೇಕ್ ಹಾಕಿ ನಿಲ್ಲಿಸ್ತಾರೆ. ಆ ಟೈಮಲ್ಲಿ ಅವರು ಗಾಡಿಯಿಂದ ಇಳಿಯೋಗ್ತಾರೆ. ಇಬ್ರು ಡ್ರೈವರ್ಗಳು ಕೂಡ ಪೊಲೀಸ್ನವ್ರೆ. ಗಾಡಿಯಿಂದ ಇಳಿದ ನಂತರನೇ ಇಲ್ಲಿ 7th ಡೇ ಪಬ್ಲಿಕ್ ಸ್ಕೂಲ್ ಅಂತ ಇರುತ್ತೆ, ಪ್ರೈಮರಿ ಸ್ಕೂಲ್ ಅಥವಾ 7th ಡೇ ಪಬ್ಲಿಕ್ ಸ್ಕೂಲ್ ಅಂತ ಏನಿರುತ್ತೆ, ಅಲ್ಲಿಂದ ನೇರವಾಗಿ ಆ ಗಾಡಿಗಳಿಗೆ 20 ನಿಮಿಷಗಳ ಕಾಲ ಸತತವಾಗಿ ಗುಂಡಿನ ಮಳೆಯನ್ನ ಹರಿಸ್ತಾರೆ. ಆಗ ಆ 4 ಜನ ಹಿಂದ್ಗಡೆ ಏನು ಆಂಬ್ಯುಲೆನ್ಸಿನ ಹಿಂದ್ಗಡೆ ಏನು ಕೂತಿರ್ತಾರೆ, ಅವರು ಅಲ್ಲಿ ಕೊನೆ ಉಸಿರನ್ನ ಚೆಲ್ತಾರೆ. 18 ಅಕ್ಟೋಬರ್ 2004ರಂದು ಈ ಒಂದು ಘಟನೆ ನಡೆಯುತ್ತೆ. ಇದಕ್ಕೆ ಆಪರೇಷನ್ ಕಕೂನ್ ಅಂತ ಹೇಳಿ ಕರೀತಾರೆ. ಹಾಗೇನೆ ಇದಾದ ನಂತರ ಆ ವಿಜಯ್ ಕುಮಾರ್ ಅವರು STF ನ ಚೀಫ್ ಏನಾಗಿರ್ತಾರೆ, ಅವರು ತಕ್ಷಣ ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಜಯಲಲಿತಾ ಅವರಿಗೆ ಫೋನ್ ಮಾಡಿ, ಮೇಡಮ್ ಸಕ್ಸಸ್ ಆಗಿತ್ತು, ನಾನು ಈ ಟೈಮಲ್ಲಿ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಜಯಲಲಿತಾ ಅವರಿಗೆ ಫೋನ್ ಮಾಡ್ತಾರೆ. ಇಲ್ಲಿಂದ ನಂತರ ಆ ಬಾಡಿಗಳನ್ನ ಮರುದಿನ ಬೆಳಗ್ಗೆ ಏನಾಗಿರುತ್ತೆ, ಆ ಬಾಡಿಗಳನ್ನ ತಗೊಂಡು ಸೀದಾ ಧರ್ಮಪುರಿ ಒಂದು ಮಾರ್ಚಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇದಿಷ್ಟು ಅಕ್ಟೋಬರ್ 18, 2004ರಲ್ಲಿ ಆದಂತಹ ಒಂದು ಘಟನೆ. ಇದಕ್ಕೆ ಆಪರೇಷನ್ ಕಕೂನ್ ಅಂತೇಳಿ ಕರಿತೇವೆ. ಇಲ್ಲಿ ವೀರಪ್ಪನ್ ಸತ್ತ ನಂತರ ರಂಗಶೆಟ್ಟಿ ಅಂತ ಒಬ್ರು ಇರ್ತಾರೆ. ವೀರಪ್ಪನ್ನ ಮಾಹಿತಿಯನ್ನ ಅವನು ಪೊಲೀಸಿಗೆ ರಂಗಶೆಟ್ಟಿ ಏನು ಕೊಡ್ತಾ ಇರ್ತಾನೆ. ಆ ರಂಗಶೆಟ್ಟಿ ಕೊಲೆ ಕೂಡ ಆಗುತ್ತೆ. ರಂಗಶೆಟ್ಟಿ ಕೊಲೆ ಹೇಗಾಯ್ತು ಅಂತ ಹೇಳಿದ್ರೆ, ಈ ವೀರಪ್ಪನ ಸಹಚರಗಳು ಏನಿರ್ತಾರೆ ಇವರೆಲ್ಲ ಇಲ್ಲಿ ಕಾಯ್ಕೊಂಡು ಕೂತಿರ್ತಾರೆ ರಂಗಶೆಟ್ಟಿನ ಮುಗಿಸ್ಬೇಕು ಅಂತ ಹೇಳಿ. ಆದ್ರೆ ಪೊಲೀಸ್ನವರು ರಂಗಶೆಟ್ಟಿಗೆ ಒಂದು ಇದನ್ನ ರಕ್ಷಣೆಯನ್ನ ಕೊಟ್ಟು ಅವನ್ನ ಈ ಕೌದಳ್ಳಿ ಅಂತ ಬರುತ್ತೆ, ಕೌದಳ್ಳಿಯಿಂದ ಅವನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿರ್ತಾರೆ. ಬೆಂಗಳೂರಿಗೆ ಶಿಫ್ಟ್ ಮಾಡ್ಬಿಟ್ಟು ಅವನಿಗೆ ಒಂದು ಕೆಲಸವನ್ನ ಕೊಡ್ಸಿರ್ತಾರೆ. ಈ ರಂಗಶೆಟ್ಟಿ ಏನಾಗುತ್ತೆ, ಇವನಿಗೆ ವೀರಪ್ಪನ ಸಹಚರಗಳು ಅಂದ್ರೆ ವೀರಪ್ಪನಿಗೆ ಆಪ್ತರಾಗಿರುವಂತಹ ಸಹಚರಗಳು ರಂಗಶೆಟ್ಟಿಯನ್ನ ಸೇಡಿನ ಮೂಲಕ ಅವನ್ನ ಕೊಲೆ ಮಾಡ್ತಾರೆ. ಇದಿಷ್ಟು ಆಪರೇಷನ್ ಕಕೂನ್ 2004ನೇ ಇಸ್ವಿ ಅಕ್ಟೋಬರ್ 18ರಂದು ನಡೆದಂತಹ ಘಟನೆ. ಇದಕ್ಕೂ ಮೊದ್ಲನೇ ವೀರಪ್ಪನ್ ಸತ್ತಾಗ ಏನು ಅವನ ಬಾಡಿ ಇರುತ್ತೆ, ಅವಾಗ ಅವನ ಒಂದು ಮೀಸೆ ಏನ್ ಬಿಟ್ಟಿರ್ತಾನೆ, ಆ ಮೀಸೆ ಇರೋದಿಲ್ಲ, ಬದಲಾಗಿ ಇಷ್ಟೇ ಇಲ್ಲಿವರೆಗೆ ಮೀಸೆ ಇರುತ್ತೆ. ಇದಿಷ್ಟು ಈ ಒಂದು ಆಪರೇಷನ್ ಕಕೂನ್ ಬಗ್ಗೆ ನಾನು ಹೇಳಿದ್ದೇನೆ. ಥ್ಯಾಂಕ್ ಯು.